ರೈತನ ಪರಿಸ್ಥಿತಿನ ಭಾಳ ಕೆಟ್ರಿ ಸರ್. ಒಂದು ಮಾತು ಹೇಳ್ಬೇಕು ಅನ್ಸೈತೆ ರೀ, ಹೇಳಕ್ಕನಬೇಕು ರೀ. ರೈತಗೆ ಯಾವುದೇ ರೈತ ಇಲ್ಲರಿ, ರೈತಗೆ ಮಾಮ ಅಡ್ಡ ಬರೋದ್ರಿಂದ ರೈತ ಮೇಲೆ ಹೋಗೋಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಹೇಳ್ತಿರ್ತಾರೆ. ಅದನ್ನ ನಾವು ಹೇಳ್ತೇವೆ ರೀ. ಯಾಕೆ ಮಾ ಅಂದ್ರೆ ಏನು ರೀ? ಮಾ ಅಂದ್ರೆ ಮಾರ್ಕೆಟ್ ರೀ ಸರ್. ಮಾ ಅಂದ್ರೆ ಮನಸ್ಸು. ಮತ್ತು ಮಾರ್ಕೆಟ್ ಪರಿಸ್ಥಿತಿ ಏನಾಗೈತೆ ರೀ? ಈ ರೈತ ಹೋದ ಗಂಟನು ಎಲ್ಲ ಚಲಬಿಂದ ತಟ್ಟನು ತರಕ್ಕೆ ಹೋಗಿಲ್ಲ. ಯಾಕಂದ್ರೆ ದರಾನೇ ಇರಾಕಿಲ್ಲ ರೀ, ಆ ತಟ್ಟು ಕೇಳಕ್ಕನೂ ಹೋಗಾಕಿಲ್ಲ. ಇಂಥ ಪರಿಸ್ಥಿತಿ ರೀ. ಒಮ್ಮೊಮ್ಮೆ ಏನು ಬೇಕಾದ ಆಗ್ತಿರ್ತೈತೆ ಅಂದ್ರೆ ಲ್ಯಾಟ್ರಿ ವ್ಯವಸ್ಥೆ ರೀ ಇದು. ಆ ಲ್ಯಾಟ್ರಿ ವ್ಯವಸ್ಥೆದೊಳಗೆ ರೈತ ಏನು ಆಗ್ತೈತಿ, ರೈತನ ಪರಿಸ್ಥಿತಿ ಏನು ಹೇಳಕ್ಕೆ ಬರೋಂಗಿಲ್ಲ ರೀ. ಆನಂತರ ಮಾರ್ಕೆಟ ಆ ನಮೂನೆ ಆತಂದ್ರೆ ಮಾನ್ಸೂನ್ ಏನು ನಮೂನೆ ರೀ. ಈಗ ನೋಡಲ್ಲ, ಈಗ ಮಾನ್ಸೂನ್ ಜೂನ್ ತಿಂಗಳ ಬರಬೇಕಾಗಿತ್ತು ಮುಂಗಾರು. ಆ ಮುಂಗಾರು ಮನೆ ಕೈ ಕೊಡ್ತೀರಿ. ಮುಂಗಾರು ಮಳೆ ಕೈ ಕೊಡ್ತಂದ್ರೆ ಮುಂದೆ ಅದು ಟೈಮ್ ಕಡೆ ಇಲ್ಲ ಆಗ್ತೈತೆ ರೀ ಸರ್. ಟೈಮ್ ಕಿಲ್ಲ ಆತಂದ್ರೆ ಬೆಳೆ ಎಲ್ಲ ಬಂದಿದ್ದನೋ ಹೋಗಿಬಿಡ್ತೈತೆ ರೀ. ಈ ರೀತಿ ಆಗೈತೆ ರೀ. 97ದಾಗ ಎಲ್ಲ ಆಲೂಗಡ್ಡೆ ಎಲ್ಲ ಕಡೆ ಬೆಳಗಾವಿ ತಾಲೂಕದಾಗ ಎಲ್ಲ ಕಡೆ ಬೆಳೆದು ರೀ ಸರ್. ಆದರೆ ಕೊನೆ ಕ್ಷಣದಾಗ ಮಳೆ ಹೋಗಿಬಿಡ್ತೀರಿ. ಆ ನಂತರ ಏನೈತಿ, ಯುದ್ಧ ರಾಶಿ ಗಂಟ್ಲೆ ಇತಿಹಾಸನ ರೀ. ಇತಿಹಾಸನ ಆಗಿಬಿಡ್ತೀರಿ. ಬೆಳಗಾವಿ ತಾಲೂಕದಾಗ ಎಷ್ಟು ಬಟಾಟಿ ಇದ್ದು ಅಲ್ರಿ, ಅವೆಲ್ಲ ಹೊಲ್ದಾಗನೇ ಕೊಳ್ಸೋದು. ರಾಶಿ ಗಂಟ್ಲೆ ಕೊಳ್ಸೋದು. ಅದು ಯಾಕೆ ಹಂಗೆ ಆತಂದ್ರೆ ಬರೋಬ್ಬರ ಟೈಮ್ಗೆ ಮಳೆ ಇಲ್ಲ ಆತದ. ಅವಾಗಲೂ ಲೇಟಾಗಿ ಮಳೆ ಬಿದ್ದಿತ್ತು ಸರ್. ಈ ಪರಿಸ್ಥಿತಿನೂ ಹಂಗೆ ಐತ್ರಿ ಸರ್. ಈಗ ಏನೈತೆ ರೀ, ಲೇಟಾಗಿ ಅಂದ್ರೆ ಯಾವಾಗ ಬಿದ್ದತ್ತೋ ಏನು ಗೊತ್ತಿಲ್ಲ ರೀ. ಜೂನ್ ತಿಂಗಳದಾಗ ಮಳೆ ಬರಬೇಕಾಗಿತ್ತು. ಎಲ್ಲ ಕಡೆ ಹಸಿರು ಕಾಣಬೇಕಾಗಿತ್ತು. ಹಸಿರೆಲ್ಲ ಎಲ್ಲ ಕಪ್ಪು ಭೂಮಿ ಕಾಣಕತ್ತೈತಿ. ಇದ್ರ ಕಾರಣ ಈ ಮಳೆ ಹೋಗೈತೆ ರೀ ಟೈಮ್. ಈ ಮುಂದಾದ್ರೂ ಉಪಯೋಗ ಆಗಿಲ್ಲ ರೀ ಸರ್. ಬೆಳೆದಿದ್ದ ಬೆಳೆ ಅಂದ್ರೆ ಇದು ಭಾಳ ಕೆಟ್ರಿ. ಇದು ಎಲ್ಲ ದರ ಏನೈತಲ್ಲ ವಿಚಿತ್ರ ಐತ್ರಿ ಸರ್. ಯಾವಾಗ ಏರ್ತೈತೋ ಯಾವಾಗ ಬೀಳ್ತೈತೋ ಇದೇನೂ ಗೊತ್ತಿಲ್ಲ ರೀ. ಊರು ಸೊಟ್ಟು ಆದ್ಮ್ಯಾಗ ಇಲ್ಲಿ ಭಾಳ ಸ್ವಸ್ಥ ಆತಂತ. ಆದರೆ ಈ ರೀತಿ ಎಲ್ಲ ಬೆಳೆ ನಾಶ ಆದ್ಮ್ಯಾಗ ಇದು ಬೆಳೆ ದರ ಏರ್ನೇ ಆಗಿರ್ತೈತೆ ರೀ. ಅದ ಎಲ್ಲ ಕಡೆ ಪ್ರಚಾರ ದರ ರೈತನ ಬೆಳೆ, ರೈತನ ಜೀವನ ಸುಖ ಆತಂತ ಎಲ್ಲ ಟಿ ವಿ ಪೇಪರ್ದಾಗ ಬರ್ತೈತೆ ರೀ. ಅದು ವಾಸ್ತವಿಕತೆ ಇಲ್ಲಿ ಇರ್ತೈತಿ. ಯಾವಾಗ ಏನು ಬೇಕಾಗ್ತದೆ. ಇದು ಈಗಾಗಲೇ ಎಕರೆಗಟ್ಟಲೆ ಹೊಡೆ ಚೆಲ್ಲಿದನ್ರಿ. ಈಗ ಉಳಿದಿದ್ದು ಇಷ್ಟ ರೀ ಸರ್. ಇದು ಹೋಗಾಗ್ತಾ ಇರಲಿಲ್ಲ. ಒಂದು ಎಕರೆಗೆ ಇಲ್ಲ ಅಂದ್ರೆ 30,000 ರೂಪಾಯಿ ಖರ್ಚು ಬರೋದೈತೆ ರೀ. ಯಾವುದೂ ಬೆಳೆ ತೊಗೊರಿ. ಅದು ಸಾಗುವಳಿ ಮಾಡ್ಬೇಕಲ್ಲ. ಸಾಗುವಳಿ ಮಾಡ್ಬೇಕ್ರಿ. ಕೊಟ್ಟಿಗೆ ಗೊಬ್ಬರ ಹಾಕಿಸುವ ಬರೋಂಗಿಲ್ಲ. ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಆನಂತರ ರಾಸಾಯನಿಕ ಗೊಬ್ಬರನೂ ಹಾಕಬೇಕು. ಆಳ ಹೋಳ ಇವೆಲ್ಲ ಕುಡಿಸಿ ಇಲ್ಲಾಂದ್ರೂ ಕನಿಷ್ಠ ಇಲ್ಲಂದ್ರೆ 30,000-35,000 ರೂಪಾಯಿ ಎಕರೆ ಖರ್ಚು ಬರ್ತೈತೆ ರೀ. ಸರ್ಕಾರ ಏನಾಗ್ತೈತೆ ರೀ, ಬರೀ ಕಬ್ಬಿನ ಕಡೆ ಅಷ್ಟೇ ಲಕ್ಷ ಹಾಕಿದ್ದಾರೆ ಸರ್. ಆದರೆ ತರಕಾರಿ ಬೆಳೆ ಕಡೆ ಒಟ್ಟಿಗೆ ಲಕ್ಷ ಹಾಕಾಕಿಲ್ಲ. ಹೀಗಾಗಿ ತರಕಾರಿ ಬೆಳೆಯುವಂಥ ರೈತ ಸತ್ತಂದ್ರೂ ಖಾಸಗಿ ಸಾಲದಾಗ ಸತ್ತು ಬೇಡಪ್ಪ, ಹಿಂಗೆ ಎಲ್ಲೋ ಸೇರೆ ಕುಡಿದು ಸತ್ತಪ್ಪ ಹಿಂಗೆ ಮುಚ್ಚಕತ್ತಾರೆ. ಯಾಕಂದ್ರೆ ಇವೆಲ್ಲ ಸಣ್ಣ ರೈತರು ಇಂಥವು ಬೆಳೆದಿರ್ತಾರೆ. ದೊಡ್ಡ ರೈತರು ಇದು ಕೊತ್ತಂಬರಿ ಬೆಳಕ್ಕೆ ಹೋಗಂಗಿಲ್ಲ ಅವರು. ಸಣ್ಣ ರೈತರ ಕತೆ ಇಂಥವೆಲ್ಲ ಇರ್ತಾವೆ ರೀ. ಮತ್ತು ಹಿಂದೆ ಲುಕ್ಷಾನ ಆತಂದ್ರೆ ಏನೋ ಆಗಿ ಖಾಸಗಿ ಸಾಲ ಸಿಕ್ಕಿದ್ದ ಸತ್ತು ಹೋದ, ಏನೋ ಆಗಿ ಸತ್ತು ಹೋತು ಅಂತ ಇಷ್ಟು ಮುಚ್ಚಿ ಬಿಡ್ತಾರೆ ಅಧಿಕಾರಿಗಳು. ಯಾವುದು ಅದ್ರ ಮಾತು ಕೇಳಂಗಿಲ್ಲ ಸರ್. ಸಾಕಷ್ಟು ಪ್ರಕರಣ ಆಗಿದ್ದಾವೆ. ಹಿಂಗೆ ಆಗ್ಬಾರ್ದು ಸರ್. ಇವೇನು ಬೆಳೆ ಏನೈತಲ್ಲ, ಸರ್ಕಾರ ಲುಕ್ಷಾನ ಆತಂದ್ರೆ ರೈತರ ಮನೆಗೆ ಹೋಗಿ ಎಷ್ಟು ಲುಕ್ಷಾನ ಆಗೈತಿ ಏನು ಪರಿಶೀಲನೆ ಮಾಡಿ ಸೂಕ್ತ ಪರಿಹಾರ ಕೊಡುವಂಥ ವ್ಯವಸ್ಥೆ ಬರಬೇಕಂತ ಈ ಮೂಲಕ ತಮ್ಮ ಚಾನಲ್ ಮೂಲಕ ನಾವು ಮಾಗಣಿ ಮಾಡ್ತೇವೆ, ಬೇಡಿಕೆ ಇಡ್ತೇವೆ ಸರ್.